ನಿಮ್ಗೆ ನಿಮ್ಗೆ ಸ್ಪಷ್ಟವಾಗಿ ಸಂಕಲ್ಪ ಹೇಳೋದ್ರಲ್ಲೇನೆ ಸಂಕಲ್ಪ ಮಾಡ್ತಾರೆ ನೋಡಿ, ಅದರಲ್ಲೇ ಇದೆ. ಶುಭಾಭ್ಯಾಂ ಶುಭೋ ಶುಭೇ ಶೋಭನೆ ಮುಹೂರ್ತೆ ಆದ್ಯ ಬ್ರಹ್ಮಣ ಅಂತ ನೋಡಿ. ಇವಾಗ ಇದು ಬ್ರಹ್ಮ ಆದ್ಯ ಬ್ರಹ್ಮಣ ಶ್ವೇತವರಾಹ ಕಲ್ಪೆ. ಇದು ಯಾವ ಕಲ್ಪ? ಶ್ವೇತವರಾಹ ಕಲ್ಪ. ಇಂಥ ಕಲ್ಪಗಳು ಎಷ್ಟೋ ಇದೆ, ಅದರಲ್ಲಿ ಇದು ಒಂದನೇ ಕಲ್ಪ. ಶ್ವೇತವರಾಹ ಕಲ್ಪ ಅಂತಂದ್ರೆ, ಶ್ವೇತವರಾಹ ಅಂದ್ರೆ ಬಿಳಿಯ ಹಂದಿ, ಶ್ವೇತ ಅಂದ್ರೆ ಬಿಳಿ, ವರಾಹ ಅಂದ್ರೆ ಹಂದಿ. ಈ ಶ್ವೇತವರಾಹ ಕಲ್ಪ ಅಂತಂದ್ರೆ ಯಾವತ್ತು ಭೂಮಿಯನ್ನ ಮೇಲೆತ್ತದ್ನೋ ಅವತ್ತಿಂದ ಇದು ಶ್ವೇತವರಾಹ ಕಲ್ಪ ಆಯ್ತು. ಅಂದ್ರೆ ಹಿರಣ್ಯಾಕ್ಷ ಬಂದು ಭೂಮಿಯನ್ನ ಸಮುದ್ರದಲ್ಲಿ ಮುಳುಗಿಸಿಕ್ ನೋಡ್ತಾನೆ. ಅಂದ್ರೆ ಇಲ್ಲಿ ಯಾರು ಇದು ಮಾಡಬಾರ್ದು, ಏನು ವಾಸನೆ ಮಾಡಬಾರ್ದು. ಯಾಕೆ ವಾಸ ಮಾಡಬಾರ್ದು ಅಂತಂದ್ರೆ, ಯಾರು ವಾಸ ಮಾಡ್ತಿದ್ರು? ಋಷಿಗಳು, ಮುನಿಗಳು, ತಪಸ್ಸುಗಳು ಎಲ್ಲ ಇದ್ರು. ಅವರೆಲ್ಲ ಏನ್ ಮಾಡ್ತಿದ್ರು? ಪ್ರತಿ ದಿವಸ ವೇದಗಳನ್ನ ಓದ್ತಾ ಇದ್ರು, ಪ್ರತಿ ದಿವಸ ಯಜ್ಞಯಾಗಾದಿಗಳನ್ನು ಮಾಡ್ತಾ ಇದ್ರು. ಇವ್ರು ಯಜ್ಞಯಾಗಾದಿಗಳನ್ನು ಮಾಡೋದ್ರಿಂದ ಏನಾಗ್ತಿತ್ತು? ಇಂದ್ರನಿಗೆ ಪದವಿ ಪಟ್ಟ ಜಾಸ್ತಿ ಆಗ್ತಿತ್ತು. ಇಂದ್ರನಿಗೆ ಪಟ್ಟ ಜಾಸ್ತಿ ಆಗ್ತಾ ಇದ್ದಾಗೆ ಅವನ ಜೊತೆಗಿರ್ತಕ್ಕಂಥ 8 ಜನ ಅಷ್ಟದಿಕ್ಪಾಲಕರಿಗೆ ಬಲ ತುಂಬ್ತಾ ಇದ್ರು ಅಲ್ವಾ? ಯಾರು 8 ಜನ ಅಷ್ಟದಿಕ್ಪಾಲಕರು? ಇಂದ್ರ, ಅಗ್ನಿ, ಯಮ, ವರುಣ, ಯಾರು? ಇಂದ್ರ, ಅಗ್ನಿ, ಯಮ, ನೈಋತಿ, ವರುಣ, ವಾಯು, ಕುಬೇರ, ಈಶಾನ್ಯಾದಿಗಳಿಗೆ. ಹಂಗೆ ಕರ್ಮ ಸಾಧುಣ್ಯ ಬಲದೇವತೆಗಳಿಗೆ ಬಲ ಜಾಸ್ತಿ ಆಗ್ತಾ ಇತ್ತು. ಸೂರ್ಯನಿಗೆ ಈ ಬ್ರಾಹ್ಮಣರು ಪ್ರತಿನಿತ್ಯ ಅರ್ಘ್ಯ ಕೊಡೋದ್ರಿಂದ ಅವನ ಆಯುಷ್ಯ ಜಾಸ್ತಿ ಆಗ್ತಾ ಇತ್ತು. ಇದನ್ನೆಲ್ಲ ನೋಡಿದಂತ ಹಿರಣ್ಯಾಕ್ಷ ಏನ್ ಮಾಡ್ದ? ಇವರೆಲ್ಲ ಇದ್ರೆ ತಾನೇ ಇವಕ್ಕೆಲ್ಲ ಆಯುಷ್ಯ ಜಾಸ್ತಿ ಆಗೋದು. ಹಂಗಾಗಿ ಭೂಮಿನ ಏನಾದ್ರು ಬೇಡ ಅಂತ ಹೇಳಿ ಭೂಮಿಯನ್ನ ಒಳಗಡೆ ತಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ, ಇಲ್ಲಿ ಸಮುದ್ರದಲ್ಲಿ ತಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಆಗ ಬಂದಂತ ಶ್ವೇತವರಾಹ ರೂಪನಾಗಿ ಬಂದಿರತಕ್ಕಂಥ ವರಾಹಸ್ವಾಮಿ ಏನ್ ಮಾಡ್ತಾನೆ? ಆ ಭೂಮಿಯ ಸಮುದ್ರ ಆಳದಿಂದ ಭೂಮಿಯನ್ನ 2 ಕೋರೆಗಳ ಮೇಲೆ ಎತ್ತಿ ಮೇಲ್ಗಡೆ ಹಿಡಿತಾನೆ. ಅವತ್ತಿಂದ ಈ ಶ್ವೇತವರಾಹ ಕಲ್ಪ ಅಂತ ಹೇಳಿ ಪ್ರಾರಂಭ ಆಗುತ್ತೆ. ಹೇಳ್ತಾರೆ ಸಂಕಲ್ಪದಲ್ಲಿ ಅಂತ, ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ. ಮನ್ವಂತರಗಳಿದೆ, ಅದರಲ್ಲಿ ಇದು ವೈವಸ್ವತ ಮನ್ವಂತರೆ. ಅದರಲ್ಲಿ ಯಾವ ಯುಗ? ಕಲಿಯುಗೆ. ಎಷ್ಟನೇ ಪಾದ? ಪ್ರಥಮ ಪಾದೆ ಕರೆದು. ಅಂದ್ರೆ ಪ್ರಥಮ ಪಾದ ಅಂದ್ರೆ 1ನೇ ಪಾದ, ಪ್ರಥಮ ಪಾದೆ. ಜಂಬೂ ದ್ವೀಪೆ. ನೋಡಿ, ದ್ವೀಪಗಳು ಅಂತ ಹೇಳಿ ಎಷ್ಟಿದೆ ಅಲ್ವಾ? 7 ದ್ವೀಪಗಳಿದೆ. ನಿಮ್ಗೆ 7 ಖಂಡಗಳು ಅಂತ ಹೇಳಿದ್ರೆ ಆ ಖಂಡಗಳಲ್ಲಿ ನಮ್ದು ಜಂಬೂ ದ್ವೀಪೆ. ಭರತ ವರ್ಷೆ. ಭರತ ವರ್ಷ ಅಂತ ಹೇಳಿ ಭರತ ಚಕ್ರವರ್ತಿ ಆಳಿದ ವರ್ಷದಿಂದ ನಮ್ದು ಅದಕ್ಕೆ ಭಾರತ ದೇಶ ಅಂತ ಆಯ್ತು. ಭರತ ಖಂಡೆ, ಭರತ ವರ್ಷೆ ಅಂತ ಕರೀತಾರೆ. ಭರತ ವರ್ಷೆ, ಭರತ ಖಂಡೆ. ದಂಡಕಾರಣ್ಯ. ನಾವಿರೋ ಪ್ರದೇಶವನ್ನು ದಂಡಕಾರಣ್ಯ ಅಂತ ಕರೆದ್ರು. ಈ ರೀತಿಯಾಗಿ 7 ಅರಣ್ಯಗಳಿದೆ. ನಾನಿವಾಗ ಸತ್ಯನಾರಾಯಣ ಸ್ವಾಮಿ ಕಥೆ ಶುಭ ಹೇಳಿದೆ ನೈಮಿಷಾರಣ್ಯದಲ್ಲಿ ಅಂತ ಹೇಳಿದೆ. ಇದು ನೈಮಿಷಾರಣ್ಯ ಅಂತ ಹೇಳಿ ಬರ್ತಕ್ಕಂಥದ್ದಿಗೆ ಹಿಮಾಲಯದ ತತ್ವಗಳೆಲ್ಲ ನೈಮಿಷಾರಣ್ಯ. ಆಗಿರೋದು ದಂಡಕಾರಣ್ಯ. ಅದಕ್ಕೆ ದಂಡಕಾರಣ್ಯ ಏನು ಫೇಮಸ್ ಅಂತ ರಾಮನಿಗೆ ವಸಿಷ್ಠರ ಒಂದು ಉಪದೇಶ ಆಗುತ್ತೆ. ನೀ ದಂಡಕಾರಣ್ಯದ ಕಡೆ ಹೋಗು, ಕ್ಷೇಮವಾಗಿರ್ತೀಯ. ಯಾಕೆ? ಹಣ್ಣು ಹಂಪಲು ಬಿಸಿ ಪದಾರ್ಥ ಏನು ಬೇಕಾದ್ರೂ ಸಿಗತ್ತೆ ನಿಮ್ಗಲ್ಲಿ. ವಾಸ ಮಾಡ್ಲಿಕ್ಕೆ ಯೋಗ್ಯವಾದ ಸ್ಥಳ. ಭೂಕಂಪ ಆಗಲ್ಲ. ನೋಡಿ, ನಮ್ದು ಪ್ರಳಯದಲ್ಲಿ ಯಾವತ್ತಾದ್ರು ಭೂಕಂಪ, ಪ್ರವಾಹ, ನದಿ ಏನಾದ್ರು ಏನು ಆಗಲ್ಲ. ಅದಕ್ಕೆ ಹೇಳಿದ್ರು ಏನಂದ್ರು? ದಂಡಕಾರಣ್ಯ ಅಂತ ಕರೆದ್ರು. ರಾಮರ ವನವಾಸ ಮಾಡಿದಂತ ಜಾಗ ಇದು. ಅದಕ್ಕೆ ದಂಡಕಾರಣ್ಯ. ಅದಾದ್ಮೇಲೆ ಹೇಳ್ತಾರೆ ಭರತ ವರ್ಷ, ಭರತ ಖಂಡೆ, ದಂಡಕಾರಣ್ಯ. ಗೋದಾವರಿಯ. ನೋಡಿ, ಗೋದಾವರಿ ತೀರಕ್ಕೆ ದಕ್ಷಿಣ ತೀರದಲ್ಲಿರ್ತಕ್ಕಂಥವ್ರು ನಾವು. ಗೋದಾವರಿ ನದಿ ಅಂತೇಳಿ ಏನು ಹರಿತಾ ಇದೆ, ಅದಕ್ಕೆ ದಕ್ಷಿಣದಲ್ಲಿ ನಾವು ಯಾವಾಗಲೂ ಇದ್ದೀವಿ. ನಮ್ಮ ಗುರುತು ಹೇಳುವಂಥದ್ದು. ನಾವು ಇವಾಗ ಹೇಳ್ಬೋದು, ಗೂಗಲ್ ಮ್ಯಾಪ್ ಇದೆ, ನಾನು ಎಲ್ಲಿದ್ದೀನಿ, ನಮ್ಮ ಮನೆ ಬಂದ್ಬಿಡು ಅಂತ ಹೇಳಿ. ಅವಾಗ ಯಾರಿಗೆ ಗೊತ್ತಿತ್ತು ನಾನು ಎಲ್ಲಿದ್ದೀವಿ ಅಂತ ಹೇಳಿ? ನದಿಗಳನ್ನ ಭಾಗವಾಗಿ ನದಿಗಳನ್ನ ಗುರುತಿಟ್ಕೊಂಡು, ನದಿಗೆ ಪೂರ್ವದಲ್ಲಿದ್ಯಾ, ನದಿಗೆ ದಕ್ಷಿಣದಲ್ಲಿದ್ಯಾ, ನದಿಗೆ ಯಾವ ಕಡೆ ಯಾವ ದಿಕ್ಕಲ್ಲಿ ಇದೆಯಾ ಅಂತ ಹೇಳೋದನ್ನೇ ಗುರುತು. ಅವಾಗಿನ ಗೂಗಲ್ ಮ್ಯಾಪ್. ಇವಾಗ ಗೂಗಲ್ ಮ್ಯಾಪ್ ಇದೆ, ಸುಮ್ಮನೆ ಹೊಡೆದು ಬಿಟ್ರೆ ಬಂದ್ಬಿಡ್ತದೆ. ಅದನ್ನೆಲ್ಲ ಮಾಡಿ ಇದನ್ನ ಮಾಡಿ. ಇವಾಗ ನಾವು ಏನ್ ಮಾಡ್ಕೊಂಡಿದ್ದೀವಿ? ಅವಾಗಿನ ಪದ್ಧತಿ ಪ್ರಕಾರ ನೀವು ಎಲ್ಲಿ ವಾಸವಾಗಿದ್ದೀರಿ ಹೇಳಿದ್ರೆ ಅದಕ್ಕೆ ಹೇಳ್ತಿದ್ರು ಗೋದಾವರಿ ತೀರ ಇದೆಯಲ್ಲ, ಅದಕ್ಕೆ ದಕ್ಷಿಣ ಭಾಗದಲ್ಲಿ ನಾವಿದ್ದೀವಿ ಅಂತ. ಅದಕ್ಕೆ ಸಂಕಲ್ಪ ಅನ್ನೋದು ಇದು. ಗೋದಾವರಿ ತೀರೆ ದಕ್ಷಿಣ ಭಾಗ. ನೋಡಿ, ದಕ್ಷಿಣದಲ್ಲಿ ಇದ್ದೀವಿ. ಅದಕ್ಕೆ ಹೇಳ್ತಾರೆ ಭರತ ವರ್ಷ, ದಂಡಕಾರಣ್ಯ, ಗೋದಾವರಿಯ ದಕ್ಷಿಣ ತೀರೆ. ಶಾಲಿವಾಹನ ಶಕೆ. ಶಾಲಿವಾಹನ ಅಂತ ಹೇಳಿ ಒಬ್ಬ ರಾಜ ಇದ್ದ. ಅವನು ಅಲ್ಲಿಂದ ಪ್ರಾರಂಭವನ್ನ ಮಾಡ್ತಾರೆ. ಶಕೆ, ಅವನ ಶಕೆ ಅಲ್ಲಿಂದ ಪ್ರಾರಂಭ ಆಗತ್ತೆ. ಕ್ರಿಸ್ತ ಶಕ ಅಂತ ಹೇಳಿ ಏನ್ ಕರಿತೀವಲ್ಲ, ಅಲ್ಲಿ ಶಾಲಿವಾಹನ ಶಕೆ ಅಂತ ಹೇಳಿ ಅಲ್ಲಿಂದ ಪ್ರಾರಂಭ ಆಗತ್ತೆ. ಶಾಲಿವಾಹನ ಶಕೆ ಅರ್ಥ ಆಯ್ತು. ಅಲ್ಲಿಂದ ಗೋದಾವರಿಯ ದಕ್ಷಿಣ ತೀರೆ ಶಾಲಿವಾಹನ ಶಕೆ. ಬೌದ್ಧಾವತಾರೆ. ನೋಡಿ, ನಾವು ಎಲ್ಲಿಗೆ ನಿಂತಿದ್ದೀವಿ? ಇವಾಗ್ಲೂ ಕೂಡ ಇನ್ನು ಕಲ್ಕಿ ಅವತಾರ ಆಗಿಲ್ಲ. ಎಲ್ಲಿದ್ದೀವಿ? ಬೌದ್ಧಾವತಾರದಲ್ಲೇ ಇದ್ದೇವೆ. ಭಗವಂತನ ದಶಾವತಾರಗಳಲ್ಲಿ 9ನೇ ಅವತಾರವಾಗಿರ್ತಕ್ಕಂಥ ಬುದ್ಧನ ಅವತಾರ ಬೌದ್ಧಾವತಾರೆ. ನಾವಿರ್ತಕ್ಕಂಥ ಪುಣ್ಯಕ್ಷೇತ್ರ ಪೂರ್ತಿ ಯಾರ ಕ್ಷೇತ್ರ ಮಾಡಿದಂತ ಕ್ಷೇತ್ರದಲ್ಲಿ ನಾವಿದ್ದೀವಿ? ರಾಮಕ್ಷೇತ್ರ. ಗೊತ್ತಾಯ್ತಾ?
ಬೌದ್ಧಾವತಾರೇ ರಾಮಕ್ಷೇತ್ರ ಅಸ್ಮಿನ್ ವರ್ತಮಾನೇನ, ವರ್ತಮಾನ ಅಂತಂದ್ರೆ ಈಗ ಯಾವುದು ನಡೀತಾ ಇದೆ, ಈಗ ವರ್ತಮಾನೇನ ಈಗ ಕ್ರೋಧಿನಾಮ ಸಂವತ್ಸರ, ನಾನು ನಿಂಗೆ ಹೇಳಿದೆ ಆವಾಗಲೇ ಏನಂತ 60 ಸಂವತ್ಸರಗಳಿದೆ. 60 ಸಂವತ್ಸರದಲ್ಲಿ ಇವತ್ತಿನ ದಿವಸದಲ್ಲಿ ಕ್ರೋಧಿನಾಮ ಸಂವತ್ಸರೆ 2 ಆಯನಗಳಿದೆ. ಯಾವ ಆಯನ? ಉತ್ತರಾಯಣ, ದಕ್ಷಿಣಾಯನ. ಎಷ್ಟಿರುತ್ತೆ ವರ್ಷಕ್ಕೆ? 2 ಸಲ ಇರುತ್ತೆ. 6 ತಿಂಗಳಿಗೆ ಒಂದು ಆಯನ. ಅಲ್ಲಿಗೆ 2 ಆಯನ ಅಂತ ಹೇಳ್ತಾ ಇದ್ದಾಗಲೇ ಈಗ ನಾವು ಯಾವ್ದ್ರಲ್ಲಿದ್ದೀವಿ? ದಕ್ಷಿಣಾಯನದಲ್ಲಿದ್ದೀವಿ. ಆಯ್ತಾ? ದಕ್ಷಿಣಾಯನೆ ಯಾವ ಮಾಸದಲ್ಲಿದ್ದೀವಿ? 12 ಮಾಸಗಳು ಚೈತ್ರ ಎಲ್ಲ. ಈಗ ಯಾವುದು? ಕಾರ್ತೀಕ ಮಾಸೆ. ಕಾರ್ತೀಕ ಮಾಸದಲ್ಲಿದ್ದೀವಿ. ನಂತರ ಯಾವ ಪಕ್ಷ? 15 ದಿವಸಕ್ಕೆ ಒಂದು ಪಕ್ಷ. ಕೃಷ್ಣ ಪಕ್ಷ ಅಲ್ಲ, ಇವಾಗ ಶುಕ್ಲ ಪಕ್ಷ. 2 ಪಕ್ಷ ಇದೆ, ಕೃಷ್ಣ ಶುಕ್ಲ. ಅದರಲ್ಲಿ ನಮಗೆ ಯಾವ ಪಕ್ಷ? ಕಾರ್ತೀಕ ಮಾಸದ ಮೊದಲನೇ ದಿನದಿಂದ ಪೌರ್ಣಮಿಯವರೆಗೆ ಇದು ಶುಕ್ಲ ಪಕ್ಷ. ನಾಳೆ, ಇವತ್ತು ಪೌರ್ಣಮಿನ, ನಾಳೆಯಿಂದ ಕೃಷ್ಣ ಪಕ್ಷ, ಇಲ್ಲಿವರೆಗೆ ಅಮಾವಾಸ್ಯವರೆಗೆ ಕೃಷ್ಣ ಪಕ್ಷ ಅಂತ ಹೇಳ್ತಾರೆ. ಇವತ್ತು ನಾವು ಶುಕ್ಲ ಪಕ್ಷ. ನಂತರ ಶುಕ್ಲ ಪಕ್ಷದಲ್ಲಿ ಇವತ್ತು ಎಷ್ಟನೇ ದಿವಸ? 15ನೇ ದಿವಸ. 15ನೇ ದಿವಸ ಏನಂತಾರೆ? ಪೌರ್ಣಮಿ ಅಂತ ಹೇಳಿ ಕರೀತಾರೆ. ಪೌರ್ಣಮಿ ಅರ್ಥ ಆಯ್ತಾ? ನಕ್ಷತ್ರಾದಿಗಳು 27 ನಕ್ಷತ್ರದಲ್ಲಿ ಇವತ್ತು ರೇವತಿ ಅಂತ ಅನ್ಕೋ. 27 ನಕ್ಷತ್ರದಲ್ಲಿ ಇವತ್ತು ಒಂದು ನಕ್ಷತ್ರ ಬಂದೇ ಬರ್ತದ. ಅದಾದ್ಮೇಲೆ ಇವತ್ತೇನ್ ವಾರ? 7 ವಾರದಲ್ಲಿ 1 ವಾರ ಆಗಿರ್ಲೇಬೇಕಾ? ಏನ್ ವಾರ ಇವತ್ತು? ಶುಕ್ರವಾರ ಅಲ್ವಾ? ಶುಕ್ರವಾಸರ ಯುಕ್ತಾಯಾಮ್ ಅಲ್ವಾ? ಹೀಗೆ ಇದು ಸಂಕಲ್ಪ. ನೀವು ಕೇಳಿದ ಪ್ರಶ್ನೆ ತುಂಬಾ, ಯಾಕೆ ಇಂಥ ಮಕ್ಕಳು ಇಂಥ ಪ್ರಶ್ನೆ ಕೇಳಿಲ್ಲ ಅಂದ್ರೆ ನಮ್ಮ ಜ್ಞಾನ ಅಲ್ಲೇ ಹೊಟ್ಟೋಗ್ಬಿಡುತ್ತೆ. ನಾವು ತಿಳ್ಕೊಂಡಿದ್ದು ನಾವೇ ಮರ್ತೋಗ್ಬಿಡ್ತೀವಿ. ಇಲ್ಲ, ಒಳ್ಳೇದು. ಕೇಳಿದ್ರಿಂದ ನಮ್ಗೂ ಒಂದು ವಿಷಯಗಳನ್ನ ನಾವು ಮನನ ಮಾಡ್ದಂಗೆ ಆಗತ್ತೆ.